ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ನಿಮಗೆ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಗದಗ ಬೆಟಗೇರಿಯ ಪೂರಿ ಮತ್ತು ಚಟ್ನಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕ ಸೈಡ್ ಗದಗ ಬೆಟಗೇರಿ ಚಟ್ನಿ ಮತ್ತು ಪೂರಿ ಅಂದ್ರೆ ಭಾಳ ಫೇಮಸ್ ರೀ. ಹೀಗಾಗಿ ಇವತ್ತು ಈ ರೆಸಿಪಿ ಹೇಳ್ಕೊಟ್ರೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಮತ್ತು ಖುಷಿಯಿಂದ ಎಲ್ಲರೂ ಮಾಡ್ಕೊಂಡು ತಿಂತಾರ ಅಂತಂದು ನಾನು ಹೇಳ್ಕೊಡತ್ತೀನಿ ರೀ ಫ್ರೆಂಡ್ಸ್. ಇದು ಬೆಳಗ್ಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಆಫೀಸಿಗೆ ಹೋಗೋಕೆ ಅದು ಮಾಡಿಕೊಡೋಕೆ ಅನುಕೂಲ ಆಗ್ತೈತೆ ರೀ ಆಗಿಂದಾಗ. ಸೊ ಎಲ್ಲರೂ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಶುರು ಮಾಡೋಣ ಈ ರೆಸಿಪಿ ಹೆಂಗೆ ಮಾಡೋದು ಅಂತ. ಗದಗ ಬೆಟಗೇರಿ ಚಟ್ನಿ ಮತ್ತು ಪೂರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಯಾವ್ಯಾವು ಅಂತಂದರೆ 2 ಕಪ್ ಗೋಧಿ ಹಿಟ್ಟು ತೊಗೋರಿ ಫ್ರೆಂಡ್ಸ್, ಉಪ್ಪು ತೊಗೋರಿ, ಆಮೇಲೆ ಕರಿಯಲು ಎಣ್ಣೆ, 2 ಕಪ್ ಮೊಸರು ತೊಗೋರಿ ಫ್ರೆಂಡ್ಸ್. 2 ಕಪ್ ಮೊಸರಿಗೆ ನಾವು 4ರಿಂದ 5 ಸ್ಪೂನ್ ಪುಟಾಣಿ ಹಿಟ್ಟು ಹಾಕ್ಕೋಬೇಕ್ರಿ. ಎರಡನ್ನೂ ಕಲಿಸ್ಕೋಬೇಕ್ರಿ, ಮಿಕ್ಸ್ ಮಾಡಿಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ಪೇಸ್ಟ್ ಮಾಡ್ಕೋಬೇಕ್ರಿ. ಅದನ್ನು ಮಾಡ್ಕೊಂಡ್ಮೇಲೆ ಸೈಡಿಗಿಟ್ಟು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಬೆಳ್ಳುಳ್ಳಿ ತೊಗೋರಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ, ಜೀರಿಗೆ ಮತ್ತು ಸಕ್ಕರೆ ತೊಗೋರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ, ಸಣ್ಣಗೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಮತ್ತು ಕಟ್ ಮಾಡಿದ್ದು ಮೆಣಸಿನ್ಕಾಯಿ, ಆಮೇಲೆ ಅರಿಶಿಣ ಪುಡಿ ತೊಗೋರಿ ಫ್ರೆಂಡ್ಸ್. ಇದಾದಮೇಲೆ ನಾವು ಚಟ್ನಿ ಮಾಡೋಕ್ಕಿಂತ ಬಿಫೋರ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕ್ರಿ. ಅಂತಂದ್ರೆ ಒಂದು 10ರಿಂದ ನಮಗೆ 15 ನಿಮಿಷ ಟೈಮ್ ಸಿಗ್ತೈತೆ ರೀ. ಅಷ್ಟೊತ್ತಿಗೆ ಏನಾಗಿರ್ತೈತೆ ಅಂದ್ರೆ ಹಿಟ್ಟೆಲ್ಲನೂ ನೆನ್ಕೊಂಬಿಟ್ಟಿರ್ತೈತೆ ರೀ, ಪೂರಿ ಎಲ್ಲ ಚಲೋ ಬರ್ತಾವೆ ರೀ. ಹೀಗಾಗಿ ಆ ಕಲಸೋ ಹೊತ್ನ್ಯಾಗ ನಾವು 2 ಸ್ಪೂನು ಎಣ್ಣೆ ಹಾಕ್ಕೋಬೇಕ್ರಿ. ಆಮೇಲೆ ಒಂಚೂರು ಉಪ್ಪು ಹಾಕ್ಕೋಬೇಕ್ರಿ. ಉಪ್ಪು ಹಾಕ್ಕೊಂಡು ನಾದ್ಕೋಬೇಕ್ರಿ ಫ್ರೆಂಡ್ಸ್. ನಿಮಗೆ ಪೂರಿನ ಕ್ರಿಸ್ಪಿ ಬೇಕು ಅಂತಂದ್ರೆ ನೀವು ಇದಕ್ಕೆ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡ್ರೆ ಪೂರಿ ಕ್ರಿಸ್ಪಿ ಇರ್ತಾವೆ ರೀ. ಬಿಸಿ ಇದ್ದಾಗೂ ಕ್ರಿಸ್ಪಿ ಇರ್ತಾವೆ ರೀ, ಬಿಸಿ ಆರಿದ ಮ್ಯಾಗೂ ಕ್ರಿಸ್ಪಿ ಇರ್ತಾವೆ ರೀ, ಮೆತ್ತಗೆ ಆಗಂಗಿಲ್ಲ ರೀ. ನಿಮಗೆ ಮೆತ್ತಗೆ ಬೇಕು, ಲಂಚ್ ಬಾಕ್ಸಿಗೆ ಕಟ್ಟಾಕಬೇಕು, ಪೂರಿ ಮುರಿಬಾರ್ದು ಅಂತಂದ್ರೆ ನೀವು ಬರೀ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕ್ರಿ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ಪೂರಿ ಚಲೋ ಬರ್ತಾವೆ ರೀ ಫ್ರೆಂಡ್ಸ್. ಆರೋಗ್ಯ ದೃಷ್ಟಿಯಿಂದ ಹೇಳ್ತೀನಿ ರೀ, ಮೈದಾ ಹಿಟ್ಟನ್ನು ಜಾಸ್ತಿ ಅಡುಗೆಗೆ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಹೀಗಾಗಿ ನಾನು ಯಾವಾಗ್ಲೂ ಪೂರಿನ ಗೋಧಿ ಹಿಟ್ಟಿಲ್ಲೇ ಮಾಡ್ತೀನಿ ರೀ. ಪೂರಿ ಆಯ್ತು, ಹೋಳಿಗೆ ಆಯ್ತು, ಕಡುಬು ಆಯಿತು, ನಾನು ಯಾವಾಗ್ಲೂ ಗೋಧಿ ಹಿಟ್ಟು ತೊಗೊಂಡೇ ಮಾಡ್ತೀನಿ ರೀ. ನೀವು ಹಾಗೆ ಮಾಡಿರಿ, ಆರೋಗ್ಯವಾಗಿರ್ರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ನಾವು ನಾದಿಟ್ಟಿದ್ದು ಗೋಧಿ ಹಿಟ್ಟಿಗೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಮುಚ್ಚಿಡ್ಬೇಕ್ರಿ ಒಂದು 10ರಿಂದ 15 ನಿಮಿಷ. ಈ ಕಡೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ರೀ. ಒಂದು ಸಣ್ಣ ಬೊಗಣಿ ತೊಗೋರಿ, ಅದಕ್ಕೊಂದು 2-3 ಸ್ಪೂನ್ ಎಣ್ಣೆ ಹಾಕಿರಿ. ಅದಾದಮೇಲೆ ಸಾಸಿವೆ, ಜೀರಿಗೆ ಹಾಕಿರಿ. ಆಮೇಲೆ ಸಣ್ಣಗೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಮತ್ತು ಕಟ್ ಮಾಡಿದ್ದು ಮೆಣ್ಸಿನ್ಕಾಯಿನೂ ಹಾಕಿದ್ರ ಮೇಲೆ ಒಂಚೂರು ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಂಗೆ ಕೈಯಾಡಿಸ್ಕೊರಿ ಫ್ರೆಂಡ್ಸ್. ಇದು ಚಂದಂಗೆ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಹುರ್ಕೊಂಡ್ಮೇಲೆ ನಾವು ಅದು ಒಗ್ಗರಣೆ ಮಾಡಿದ ಮೇಲೆ ನಾವು ಒಂದು 4ರಿಂದ 5 ಸ್ಪೂನ್ ಸಕ್ಕರೆ ಹಾಕ್ಬೇಕ್ರಿ ಫ್ರೆಂಡ್ಸ್. ಇದಕ್ಕೆ ಒಂಚೂರು ಸಕ್ಕರೆ ಜಾಸ್ತಿನೇ ಹಾಕ್ಬೇಕ್ರಿ. ಯಾಕಂತಂದ್ರೆ ಇದು ಸ್ವೀಟ ಇರ್ತೈತೆ ರೀ ಚಟ್ನಿ. ಇದು ಗದಗ ಬೆಟಗೇರಿ ಚಟ್ನಿ ಅಂತಂದ್ರೆ ಸ್ವೀಟ ಇರ್ತೈತೆ ರೀ. ಇದು ನೀವು ಬೇಕಂದ್ರೆ ಬೆಲ್ಲನೂ ಹಾಕ್ಕೊಂಡು ಮಾಡ್ಕೊಬೋದು ರೀ, ಇಲ್ಲ ಸಕ್ಕರೆನೂ ಹಾಕ್ಕೊಂಡು ಮಾಡ್ಕೊಬೋದು ರೀ. ನಿಮ್ಗೆ ಹೆಂಗೆ ಇಷ್ಟ ಆಗ್ತೈತೆ ಹಂಗೆ ಮಾಡ್ಕೊರಿ, ಹೆಂಗೆ ಮಾಡಿದ್ರೂ ಟೇಸ್ಟ್ ಆಗ್ತೈತೆ ರೀ. ಅದಾದಮೇಲೆ ಅದು ಆರಕ್ಕೆ ಬಿಡ್ಬೇಕ್ರಿ. ಅದು ಆರಿದ ಮೇಲೆ ನಾವು ಕಲಸಿಟ್ಟಿದ್ದು ಮೊಸರು ಮತ್ತು ಪುಟಾಣಿ ಹಿಟ್ಟಿಂದು ಪೇಸ್ಟನ್ನು ಹಾಕ್ಬೇಕ್ರಿ. ನಿಮ್ಗೆ ಚಟ್ನಿ ನೀರು ಬೇಕಂದ್ರೆ ಒಂಚೂರು ನೀರು ಜಾಸ್ತಿ ಹಾಕ್ಕೊರಿ, ಇಲ್ಲ ಸ್ವಲ್ಪ ಗಟ್ಟಿ ಬೇಕಂತಂದ್ರೆ ನೀರು ಕಡಿಮೆ ಹಾಕ್ಕೊರಿ. ನಿಮ್ಗೆ ಹೆಂಗೆ ಹದ ಬೇಕು ಹಂಗೆ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ನಾವು ಕೊತ್ತಂಬರಿ ಹಾಕಿ ಇಟ್ಕೋಬೇಕ್ರಿ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ಚಟ್ನಿ ರೆಡಿ ಆಗ್ತೈತೆ ರೀ. ಚಟ್ನಿ ರೆಡಿ ಮಾಡ್ಕೊಂಡ್ಮೇಲೆ ನಾವು ಪೂರಿ ಲಟ್ಸೋಕೆ ಹಿಟ್ಟನ್ನು ಮತ್ತೊಂಚೂರು ಮಿದ್ಕೋಬೇಕ್ರಿ. ಎಣ್ಣೆ ಹಚ್ಚಿ ಮಿದ್ಕೊಂಡ್ಮೇಲೆ ನಮ್ಗೆ ಯಾವ ಗಾತ್ರ ಬೇಕು ಆ ಗಾತ್ರ ಉಳ್ಳಿ ಹರ್ಕೊಂಡು ಇಟ್ಕೋಬೇಕ್ರಿ ಫ್ರೆಂಡ್ಸ್. ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಅಷ್ಟರೊಳಗನ ನಾನು ಒಂದು 5-6 ಪೂರಿ ಲಟ್ಟಿಸ್ಕೊಂಡ್ರೆ ಆಯಿತು ಅಂತೇಳಿ ಪೂರಿ ಲಟ್ಸಾಕತ್ತೀನಿ ರೀ ಫ್ರೆಂಡ್ಸ್. ನಾವು ಲಂಚ್ ಬಾಕ್ಸಿಗೆ ಪೂರಿ ಕಟ್ತಿರ್ತೀವಿ ರೀ. ನಮ್ಗೆ ಸೈಜ್ನ್ಯಾಗ ದೊಡ್ಡ ಬೇಕಂದ್ರೆ ದೊಡ್ಡ ಲಟ್ಟಿಸ್ಕೋಬೋದು ರೀ, ಸಣ್ಣ ಬೇಕಂದ್ರೆ ಸಣ್ಣ ಲಟ್ಟಿಸ್ಕೋಬೋದು ರೀ ಫ್ರೆಂಡ್ಸ್. ನಿಮ್ಗೆ ಹೆಂಗೆ ಇಷ್ಟ ಆಗ್ತೈತೆ ಹಂಗೆ ಲಟ್ಟಿಸ್ಕೊರಿ. ಲಟ್ಟಿಸ್ಕೊಂಡ್ಮೇಲೆ ನಾವು ಹೈ ಫ್ಲೇಮ್ನಾಗ ಒಟ್ಟು ಎಣ್ಣೆ ಕಾಯಕ್ಕೆ ಇಡ್ಬೇಕ್ರಿ. ಅವಾಗ ಎಣ್ಣೆ ಕಾಯ್ದಿಂದನ
ಪೂರಿ ಬಿಡ್ಬೇಕ್ರಿ. ಹಸಿ ಎಣ್ಣೆಗೆ ಬಿಟ್ರೆ ಉಬ್ಬಿ ಬರಲ್ರಿ. ಹೀಗಾಗಿ ಚಲೋ ಕಾದಾಗ ಎಣ್ಣೆ ಒಳಗನ್ನ ಪೂರಿ ಇಳಿಸ್ಬಿಟ್ರೆ ಏನಾಗ್ತೈತಿ ಅಂದ್ರೆ ಎಣ್ಣೆ ಎಲ್ಲ ಪೂರಿ ಮೇಲೆ ಬರ್ತೈತ್ರಿ. ಮೇಲೆನೂ ಉಬ್ತೈತ್ರಿ, ಕೆಳಗನೂ ಉಬ್ತೈತ್ರಿ. ಪೂರಿ ಮಸ್ತ್ ಉಬ್ಕೊಂಡು ಬರ್ತಾವ್ರಿ. ಹೀಗಾಗಿ ಮಸ್ತ್ ಎಣ್ಣೆ ಕಾದಾಗ ಪೂರಿ ಬಿಟ್ಟಾಗ ಉಬ್ಕೊಂಡು ಚಲೋತ್ನಂಗೆ ಪೂರಿ ಉಬ್ಬಿ ಬರ್ತಾವ್ರಿ. ನೋಡ್ರಿ ಫ್ರೆಂಡ್ಸ್, ಪೂರಿ ಹೆಂಗೆ ಬಂದೈತಿ ಅಂತಂದ್ರೆ ಮಸ್ತ್ ಉಬ್ಕೊಂಡು ಎರಡು ಸೈಡನ್ನು ಉಬ್ಬೈತಿ. ಚಲೋ ಆಗ್ಯಾವ್ರಿ ಪೂರಿ. ಈ ರೆಸಿಪಿ ನಿಮಗೆ ಕಲಿಯಾಕನು ಈಸಿ ಐತ್ರಿ. ಆಮೇಲೆ ಬೆಳಗ್ಗೆ ಮಾಡಾಕನು ಸರಳ ಐತ್ರಿ. ಟೈಮ್ನು ಜಾಸ್ತಿ ತೊಗೊಳಂಗಿಲ್ರಿ. ಹಿಂಗಾಗಿ ಇದನ್ನು ಮಾಡ್ಕೊರಿ ಫ್ರೆಂಡ್ಸ್. ನಾನು ತಿಳಿಸ್ಕೊಟ್ಟಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸ್ರಿ. ನನ್ನ ವಿಡಿಯೋಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಫ್ರೆಂಡ್ಸ್. ಈಗ ಖುಷಿಯಾಗಿರ್ರಿ, ಆರೋಗ್ಯಕರವಾದ ಊಟ ಮಾಡಿರಿ. ನಿಮ್ಗೆ ಇನ್ನೂ ರುಚಿಯಾದ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ವಿಡಿಯೋಸ್ ನೋಡ್ತಾ ಇರಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.